ಒಬ್ಬ ಜಸ್ಟ್ ಕಲ್ಗಳನ್ನ ಮಾರಿ 6 ತಿಂಗಳಲ್ಲಿ $4 ಮಿಲಿಯನ್ ಸಂಪಾದನೆ ಮಾಡಿದ್ದಾರೆ ಅಂದ್ರೆ ನಂಬಕ್ಕಾಗುತ್ತಾ? ಅವ್ರ ಹೆಸರು ಗ್ಯಾರಿ ದಾಲ್. ಫ್ರೆಂಡ್ಸ್ ಜೊತೆ 1975 ಅಲ್ಲಿ ಹೊರಗಡೆ ಹೋಗಿರ್ಬೇಕಾದ್ರೆ ಅವ್ರ ಫ್ರೆಂಡ್ಸ್ ಎಲ್ಲ ರಾತ್ರಿ ಆಗ್ತಾ ಇದ್ದಂಗೆ ಮನೆಗೆ ಹೋಗ್ಬೇಕು, ಮನೆಯಲ್ಲಿರೋ ಪೆಟ್ ಅನಿಮಲ್ಸ್ ನ ನೋಡ್ಕೋಬೇಕು ಅಂತ ಹೇಳ್ತಾರೆ. ಅದನ್ನ ಸಾಕೋಕು ಕಷ್ಟ, ಜಾಸ್ತಿ ದುಡ್ಡು ಖರ್ಚಾಗುತ್ತೆ ಅಂತ ಮಾತಾಡ್ತಿರ್ಬೇಕಾದ್ರೆ ಗ್ಯಾರಿ, ಅಷ್ಟೆಲ್ಲ ಯಾಕೆ ಕಷ್ಟ ಪಡ್ತೀರಾ, ಯಾವ್ದಾದ್ರು ಕಲ್ನ ತಗೊಂಡೋಗಿ ಪೆಟ್ಟಾಗಿ ಸಾಕ್ಬೇಕು ತಾನೆ ಅಂತ ಹೇಳ್ತಾರೆ. ಅವ್ರ ಫ್ರೆಂಡ್ಸ್ ಎಲ್ಲ ನಗ್ತಾ, ಹೌದು ಹಾಗೆ ಮಾಡ್ಬೇಕು, ಯಾವ್ದೇ ಪ್ರಾಬ್ಲಮ್ ಇರಲ್ಲ ಅಂತ ಹೇಳ್ತಾರೆ. ಇವರು ಅದನ್ನ ಒಂದ್ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಪಕ್ಕದಲ್ಲೇ ಇರೋ ಪಾರ್ಕಿಗೆ ಹೋಗಿ 4-5 ಕಲ್ಗಳನ್ನ ತಗೊಂಡ್ಬಂದು ಒಂದು ಬಾಕ್ಸ್ ತರ ಮಾಡಿ, ಬಾಕ್ಸ್ ಮೇಲೆ ಹೋಲ್ಸ್ ಮಾಡಿ, ಆ ಹೋಲ್ಸ್ ಯಾಕೆ ಅಂತ ಕೇಳಿದ್ರೆ ಇಲ್ಲಿ ಕಲ್ಗಳು ಉಸಿರಾಡೋದಕ್ಕೆ ಅಂತ ಹೇಳ್ತಾರೆ. ಆ ಬಾಕ್ಸ್ ನ ಪೆಟ್ ಸ್ಟೋರಿಗೆ ಮಾರೋಕೆ ಅಂತ ಹೋಗ್ತಾರೆ. ಸ್ವಲ್ಪ ಟೈಮ್ ಅಲ್ಲೇ ಎಲ್ಲಾ ಬಾಕ್ಸ್ ಖಾಲಿ ಆಗುತ್ತೆ. ಇದನ್ನ ಅವರು ಒಂದು ಬಿಸ್ನೆಸ್ ಆಗಿ ಮಾಡ್ಕೊಂತಾರೆ. ಮೆಕ್ಸಿಕೋ ಇಂದ ಸ್ಟೋನ್ಸ್ ನ ಇಂಪೋರ್ಟ್ ಮಾಡಿ ಅದನ್ನ ಒಂದು ಬಾಕ್ಸ್ ಗೆ ಹಾಕಿ ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್ ಕೂಡ ಕೊಟ್ಟು ಒಂದು ಪೀಸ್ $4 ಅಂತ ಸೆಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಜನಕ್ಕೆ ಇದು ಒಂಥರ ಫನಿ ಆಗಿರುತ್ತೆ. ತುಂಬಾ ಜನ ತಗೊಳ್ಳೋದಕ್ಕೆ ಶುರು ಮಾಡ್ತಾರೆ. ನ್ಯೂಸ್ ಬರುತ್ತೆ, ಆರ್ಟಿಕಲ್ಸ್ ಬರುತ್ತೆ, ಹಾಗೆ ಜನಕ್ಕೆ ಇದ್ರ ಮೇಲೆ ಇದು ಕ್ರೇಜ್ ಕೂಡ ಜಾಸ್ತಿ ಆಗುತ್ತೆ. ಎಲ್ಲರೂ ನಂಗೂ ಬೇಕು ಅಂತ ತಗೋತಾರೆ. ಬರೀ 6 ತಿಂಗಳಲ್ಲಿ 1.5 ಮಿಲಿಯನ್ ಅಷ್ಟು ಜನ ತಗೋತಾರೆ. ಇದರಿಂದ ಅವ್ರಿಗೆ $4 ಮಿಲಿಯನ್ ಪ್ರಾಫಿಟ್ ಆಗುತ್ತೆ. ಬಟ್ ಇದು ತುಂಬಾ ದಿನ ಇರ್ಲಿ, ಸ್ವಲ್ಪ ಆರ್ಡರ್ಸ್ ಕಮ್ಮಿ ಆಗ್ತಾ ಬರುತ್ತೆ. ಅವರು ಕೂಡ ಈ ಬಿಸ್ನೆಸ್ ನ ಸ್ಟಾಪ್ ಮಾಡ್ತಾರೆ. ಕಲ್ಲು ಕೆಳಗಡೆ ನೋಡಿದ್ರೆ ಅಷ್ಟು ಸಿಗುತ್ತೆ. ಅದನ್ನ ಒಬ್ರು ಬಾಕ್ಸಿಗೆ ಹಾಕಿ ಮಾರಿದರೆ ಅದನ್ನ ಅಷ್ಟು ಜನ ತಗೊಂಡಿದ್ದಾರೆ. ಪ್ರಾಪರ್ ಆಗಿ ಬ್ರ್ಯಾಂಡಿಂಗ್ ಮಾಡಿ ಮಾರ್ಕೆಟಿಂಗ್ ಮಾಡಿದ್ರೆ ಕಲ್ನ ಕೂಡ ಕಾಸು ಕೊಟ್ಟು ತಗೊಂತಾರೆ. ದಿಸ್ ಇಸ್ ಡೇ 43. ಇದೇ ರೀತಿ ಎಲ್ಲಾ ಸ್ಟೋರೀಸ್ ಕೇಳೋದಕ್ಕೆ ನನ್ನ ಫಾಲೋ ಮಾಡ್ಕೊಳ್ಳಿ.